ಕೇರಳದ ಕೊಚ್ಚಿಯಲ್ಲಿ ಸೇವೆಯಲ್ಲಿದ್ದ ವೇಳೆ ಅಕಾಲಿಕವಾಗಿ ನಿಧನರಾದ ಭಾರತೀಯ ನೌಕಾದಳದ ಯೋಧ ತಾಲೂಕಿನ ಉಪ್ಪುಣಸಿ ಗ್ರಾಮದ ಯಶೋಧರ ದುರುಗಪ್ಪ ವಡ್ಡರ ಅವರ ಪಾರ್ಥಿವ ಶರೀರಕ್ಕೆ ಶಾಸಕ ಶ್ರೀನಿವಾಸ ಮಾನೆ ಅವರು ಅಂತಿಮ ನಮನ ಸಲ್ಲಿಸಿ ಗೌರವ ಅರ್ಪಿಸಿದರು. ಯೋಧನ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ಛ ಅರ್ಪಿಸಿ ಗೌರವ ಸಲ್ಲಿಸಿದ ಶಾಸಕ ಮಾನೆ ಬಳಿಕ ಮೃತ ಯೋಧನ ತಂದೆ ತಾಯಿ ಹಾಗೂ ಕುಟುಂಬದ ಸದಸ್ಯರನ್ನು ಭೇಟಿ ಮಾಡಿ ಸಾಂತ್ವನ ಹೇಳಿದರು. ಈ ದುಃಖದ ಸಂದರ್ಭದಲ್ಲಿ ಕುಟುಂಬದ ನೋವಿನಲ್ಲಿ ತಾವು ಸಹ ಭಾಗಿಯಾಗಿದ್ದು ಧೈರ್ಯದಿಂದ ಇರುವಂತೆ ಸಮಾಧಾನ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣೆಗಾಗಿ ಸೇವೆ ಸಲ್ಲಿಸುತ್ತಿದ್ದ ಉಪ್ಪುಣಸಿ ಗ್ರಾಮದ ಯೋಧನ ಅಗಲಿಕೆ ಅತ್ಯಂತ ದುಃಖಕರ ಸಂಗತಿ. ದೇಶಕ್ಕಾಗಿ ಬದುಕಿದ ಅವರ ಸೇವೆ ಮತ್ತು ತ್ಯಾಗ ಸದಾ ಸ್ಮರಣೀಯ. ಇಂತಹ ಹೆಮ್ಮೆಯ ಯೋಧನನ್ನು ಕಳೆದುಕೊಂಡ ಕುಟುಂಬದ ದುಃಖದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಭಗವಂತ ಅಗಲಿದ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಹಾಗೂ ಕುಟುಂಬದವರಿಗೆ ಈ ನೋವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಸಂತಾಪ ವ್ಯಕ್ತಪಡಿಸಿದರು. ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ ಯೋಧನ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು, ಮಾಜಿ ಯೋಧರು ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದು ಯೋಧನಿಗೆ ಅಂತಿಮ ಗೌರವ ಸಲ್ಲಿಸಿದರು. ಲೋಕೇಶ್ ಸುಣಗಾರ್, ಪಬ್ಲಿಕ್ ನೆಕ್ಸ್ಟ್, ಹಾನಗಲ್. ರಾಷ್ಟ್ರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಂಥ ಯಶೋಧರ್ ವಡ್ಡರ್ ವೀರ ಯೋಧನ ಸಾವು ಅತ್ಯಂತ ದುರಂತಮಯವಾಗಿದೆ. ದೇಶ ಸೇವೆಯಲ್ಲಿ ನಿರತರಾಗಿದ್ದಂಥ ಯುವಕ ಅಕಾಲಿಕ ನಿಧನವಾಗಿದ್ದು ನಮ್ಮೆಲ್ಲರಿಗೂ ಭಾಳ ಅಪಾರವಾದಂಥ ದುಃಖವನ್ನು ತಂದಿದೆ. ಅವರ ಕುಟುಂಬ ವರ್ಗಕ್ಕೆ ಮತ್ತು ಅಪಾರ ಅಭಿಮಾನಿಗಳಿಗೆ, ರಾಷ್ಟ್ರಾಭಿಮಾನಿಗಳಿಗೆ ತುಂಬಲಾರದ ಒಂದು ನಷ್ಟ, ದುಃಖ ಭರಿಸುವಂಥ ಶಕ್ತಿಯನ್ನು ಪರಮಾತ್ಮ ಕುಟುಂಬ ವರ್ಗದವರಿಗೆ, ಅಭಿಮಾನಿಗಳಿಗೆ, ಎಲ್ಲ ರಾಷ್ಟ್ರಾಭಿಮಾನಿಗಳಿಗೆ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಊರಿಗೆ ಈಗ ಒಂದು 4 ತಿಂಗಳ ಮುಂದೆ ಬಂದ್ರಿ ಸರ್, ಮತ್ತೆ ತಿರ್ಗಾ ಬರಲಿಲ್ಲ ರೀ. ಫೋನು ಯಾವಾಗಾರ ಮಾಡ್ತದ್ರಿ, ಮತ್ತು ಈಗ ಸದ್ಯ ಮಾಡಿಲ್ಲ. ಒಂದು 20 ದಿವಸ ಆಯ್ತು ಊಟ ಮಾಡಿಲ್ಲ. ಎಷ್ಟು ವರ್ಷ ಆಯ್ತು? ಈಗ 12 ವರ್ಷ ಆಯ್ತು ರೀ. 12 ಹಿಂದೆ ತಾಲೂಕ್ ಪಂಚಾಯತಿ ಆದ ನೋಡ್ರಿ, ಅವಾಗ ಹೋಗಿದ್ದವ. 12 ವರ್ಷ. ನಮ್ಗೆ ವಿಷಯ ರಾತ್ರಿ 11 ಗಂಟೆಗೆ ಆಯ್ತು ರೀ. 11 ಗಂಟೆಗೆ ಮತ್ತು ಹಿಂದೆ ಬೈಕ್ ತಗೊಂಡು ಹಾವೇರಿ ಹೋದ್ವಿ ರೀ. ಅಲ್ಲಿ ಬೈಕ್ ತಗೊಂಡು ನಮ್ಮ ಅಳಿಯಂದ್ರಿಗೆ ಹೇಳಿ ಆ ಬಸ್ ಒಂದು ಹೊಂಟತ್ತು, ಅದಕ್ಕೆ ಕೈ ಹೊಡೆದು ಬೆಂಗಳೂರು ಹೋದ್ವಿ. ಅಲ್ಲಿಂದ ಮತ್ತು ನಾವು ಕಾರ್ ಮಾಡ್ಕೊಂಡು ಹೋದ್ವಿ ರೀ. ನಮ್ಮ ಅಳಿಂದ್ರ ಕರ್ಕೊಂತ, ನಮಗೆ ಗುರುತಿರಲಿಲ್ಲ ರೀ, ಅವ್ರು ಕರ್ಕೊಂಡು ಹೋದ್ವಿ ರೀ. ಯಾರಿಗೆ? ನಮ್ಗೆ 29 ವರ್ಷ. 18 ವರ್ಷಕ್ಕೆ ಜಾಯಿನ್ ಆಗ್ಯಾನ ರೀ. ಒಟ್ಟು ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಉಪ್ಪುಣಸಿ ಗ್ರಾಮದ ಯಶೋಧ ವಡ್ಡರ್ ಇವರು ತಮ್ಮ 12 ವರ್ಷ ಸೇವೆಯನ್ನು ನೌಕಾದಳದಲ್ಲಿ ಸೇವೆ ಸಲ್ಲಿಸಿ ತಮ್ಮ ಈ ಟ್ರೈನಿಂಗ್ ಟೈಮ್ನಲ್ಲಿ ಒಂದು ದುರಂತದಲ್ಲಿ ಅವರಿಗೆ ಆಕ್ಸಿಡೆಂಟ್ ಟೈಪ್ ಆಗಿ ಅವರು ಮರಣವನ್ನು ಹೊಂದಿರುತ್ತಾರೆ. ಅದಕ್ಕೆ ದೇವರು ಅವರ ತಂದೆ ತಾಯಿ ಅವರಿಗೆ ಎಲ್ಲರಿಗೂ ಅವರಿಗೆ ಈ ದುಃಖ ಭರಿಸುವ ಒಂದು ಶಕ್ತಿ ದೇವರ ಕೊಡಲಿ ಅಂತ ಹೇಳ್ತೇವೆ. ಹಾಗೂ ನಾವು ನಮ್ಮ ಮಾಜಿ ಸೈನಿಕ ಸಂಘದ ಜಿಲ್ಲಾ ವತಿಯಿಂದ ಹಾಗೂ ತಾಲೂಕು ಸಂಘದ ವತಿಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇವೆ. ಅವರೆಲ್ಲ ಮನೆಯವರಿಗೆ ಸುಖ ಶಾಂತಿ ನೆಮ್ಮದಿ ಸಿಗಲೆಂದು ಹೇಳ್ತಾ ನಾವು ಅವರಿಗೆ ಒಂದು ದಿವಸ ಮೌನಾಚರಣೆ ಆಚರಿಸಿ ನಾವು ನಮ್ಮ ಶ್ರದ್ಧಾಂಜಲಿಯನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸುತ್ತೇವೆ.